ಮಾನವ ತನ್ನ ಭೂತಕಾಲದ ನೆನಪುಗಳಿಂದ ವರ್ತಮಾನಕ್ಕೆ ಅಡ್ಡಿ ಆತಂಕವನ್ನು ತಂದುಕೊಡ್ತಾನೆ. ಭೂತಕಾಲದ ಅಜ್ಞಾನವೇ ಈ ನೆನಪುಗಳು ಅಂತಕ್ಕಂಥದ್ದು, ಅದು ಅಜ್ಞಾನವೇ. ಅದನ್ನ ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಡ್ತಾ ವರ್ತಮಾನ ಕಾಲಕ್ಕೆ ಅಡ್ಡಿಯನ್ನ ಉಂಟು ಮಾಡ್ಕೊಡ್ತೀವಿ. ಅದಕ್ಕೆ ಆನಾಪಾನಸತಿ ಧ್ಯಾನದಲ್ಲಿ ಹೇಳ್ತಾ ಇರ್ತಾರೆ ನೋಡಿ, ಧ್ಯಾನಕ್ಕೆ ಕಣ್ಣು ಮುಚ್ಚಿ ಕುಳಿತ ಕೂಡಲೇ ನಮ್ಮ ಹಿಂದೆ ನಡೆದಂತ ಘಟನಾವಳಿಗಳು ಬೇಗ ಬಂದ್ಬಿಡ್ತವೆ. ಇಲ್ಲ ಹಿಂದೆ ನಡೆದ ಘಟನಾವಳಿಗಳು ಬರ್ತವೆ, ಅಥವಾ ಮುಂದೆ ನಡೀತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಏನ್ ಹೇಳ್ತಾರೆ, ಅವೆರಡನ್ನು ಬಿಟ್ಬಿಡಿ. ವರ್ತಮಾನದಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀವಿ, ಈಗ ಉಸಿರಾಟ ಮಾಡ್ತಾ ಇದ್ದೀವಿ. ಆ ಉಸಿರಲ್ಲಿ ಮನಸ್ಸನ್ನ ನಿಲ್ಲಿಸಿ ಅಂತ ಹೇಳಿ. ಆದ್ರೆ ನಾವು ಅದರಲ್ಲಿ ವಿಫಲರಾಗ್ತಾ ಇದ್ದೀವಿ. ಮೊನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಅಲ್ಲಿಯ ಕೇತಪ್ಪನವರು ಹೇಳ್ತಾ ಇದ್ರು, ಯಾವುದೇ ಒಂದು ಶ್ವಾಸವೂ ಕೂಡ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದು. ನಿಮ್ಮ ಗಮನ ಪ್ರತಿ ಶ್ವಾಸದಲ್ಲೂ ಇಡಿ. ನನಗೆ ಆ ಶಬ್ದ ಬಹಳ ಇಷ್ಟ ಆಯ್ತು, ಅವ್ರ ಬಾಯಿಂದ ಬಂದಂತ ಶಬ್ದ. ಪ್ರತಿ ಶ್ವಾಸವನ್ನು ಗಮನಿಸಿ. ಅದು ಆಚರಣೆಗೆ ತರೋಕ್ ಆಗುತ್ತೋ ಇಲ್ಲೋ ಬಿಡುತ್ತೆ, ಅದು ಬೇರೆ ವಿಚಾರ. ಕನಿಷ್ಠ ಆ ಅಂಶ ನಮ್ಮ ತಲೆಗೋಯ್ತಲ್ಲ, ಅದು ಅದಕ್ಕೆ ಹೇಳ್ತಾರೆ, ಯಾವುದೇ ಜಾಗಕ್ಕೆ ಹೋಗ್ಲಿ, ಯಾರಿಂದಲಾದ್ರೂ ಸರಿ, ಒಂದು ವಿಷಯವನ್ನ ನಾವು ಕಲ್ತ್ಕೊಂಡ್ ಬರ್ಬೇಕಂತ. ನನ್ನ ಜೀವನದಲ್ಲಿ ನಾನು ಕಲ್ತ್ಕೊಂಡ್ ಬಂದಿದ್ದೇನೆ. ಪ್ರತಿ ಶ್ವಾಸದಲ್ಲೂ ಮನಸ್ಸನ್ನ ಇಡ್ಬೇಕು. ಅದೇ ವರ್ತಮಾನ. ಭೂತಕ್ಕೂ ಹೋಗ್ಬಾರ್ದು, ಭವಿಷ್ಯಕ್ಕೂ ಹೋಗ್ಬಾರ್ದು. ವರ್ತಮಾನ ಕಾಲದಲ್ಲಿ ನಡೀತಾ ಇರ್ತಕ್ಕಂತಹ ಏನು ಒಂದು ದಿನಕ್ಕೆ 21,600 ಬಾರಿ ನಾವು ಶ್ವಾಸ ಪ್ರಶ್ವಾಸವನ್ನ ಮಾಡ್ತೀವಿ. ಈ ಪ್ರತಿ ಶ್ವಾಸವನ್ನೂ ಕೂಡ ನಾವು ಗಮನಿಸ್ತಾ ಕೂತ್ಕೊಂಡ್ರೆ, ವೇದಾಂತವು ಕೂಡ ಹೇಳುತ್ತೆ, 21,600 ಪ್ರಣವ ಏನ್ ನಡೆಯುತ್ತೆ ಉಸಿರಾಟ, ಆ ಉಸಿರಾಟದಲ್ಲಿ ನಿನ್ನ ಮನಸ್ಸನ್ನ ನಿಲ್ಲಿಸ್ಕೊಂಡು ಸೋಹಂಭಾವದಿಂದ ನೀನು ಕೂತ್ಬಿಟ್ರೆ, ಆ ಒಂದು ದಿವಸದಲ್ಲೇ ನೀನು ಸಂಪೂರ್ಣವಾಗಿ ನೀನು ಮುಕ್ತನಾಗ್ಬಿಡ್ತೀಯ. ಅಂದ್ರೆ ಆ ಹಿಂದಿನದೆಲ್ಲವೂ ಸಂಪೂರ್ಣವಾಗಿ ಮರ್ತೋಗುತ್ತೆ. ವರ್ತಮಾನದ ಕಾಲಕ್ಕೆ ಬಂದ್ಬಿಡ್ತೀವಿ. ವರ್ತಮಾನದಲ್ಲಿ ಸೋಹಂ ಏನ್ ಹೇಳ್ತಾ ಇದೆ, ಅದು ನಾನೇ. ನೀನು ಏನನ್ನ ಹುಡುಕ್ತಾ ಇದ್ದೀಯಾ, ಅದು ನಾನು ಇಲ್ಲಿ ಕೂತಿದ್ದೀನಿ ಕಣೋ ಅಂತೇಳಿ ಪ್ರತಿ ಶ್ವಾಸದಲ್ಲೂ ಕೂಡ ಒಳಗಡೆ ಇರ್ತಕ್ಕಂಥ ಭಗವಂತ ಹೇಳ್ತಾ ಇದ್ದಾನೆ. ಆದ್ರಿಂದ ನೀವು ವರ್ತಮಾನ ಕಾಲಕ್ಕೆ ಬನ್ನಿ